ನಿನ್ನೆ ಸ್ವಲ್ಪ ಕೋಪ ಮಾಡ್ಕೊಂಡು ಕಿಚನ್ನ ಕ್ಲೀನ್ ಮಾಡ್ದೇನೆ ಮಲ್ಕೊಂಡ್ಬಿಟ್ಟಿದ್ದೆ. ಕಿಚನ್ ಕ್ಲೀನ್ ಮಾಡೋದು ಅಂದ್ರೆ ಈ ಸಾಂಬಾರ್ ಪಾತ್ರೆ ಆಗ್ಬೋದು, ಅನ್ನದ ಪಾತ್ರೆ ಆಗ್ಬೋದು ಇದನ್ನೆಲ್ಲ ಶಿಫ್ಟ್ ಮಾಡ್ಬಿಟ್ಟು ಅದನ್ನೆಲ್ಲ ತೊಳೆದಿಟ್ರೆ ಕಿಚನ್ ಯಾವಾಗ್ಲೂ ಕ್ಲೀನ್ ಆಗಿರುತ್ತೆ. ಅಷ್ಟೊಂದು ಎಫರ್ಟ್ ಹಾಕಿ ಮಾಡಿರೋ ಅಡ್ಗೆನ ತಿಂದಿಲ್ಲ ಅಂದಾಗ ನನ್ಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿ ಕೋಪನೂ ಕೂಡ ಬಂದ್ಬಿಡುತ್ತೆ. ಇಲ್ಲ ಇನ್ಫಾರ್ಮ್ ಮಾಡ್ಬೇಕು, ಅಷ್ಟೊಂದು ಅಡ್ಗೆ ಎಲ್ಲ ಮಾಡ್ಬಿಟ್ಟಿದ್ದೆ. ಒಂದು ರೊಟ್ಟಿ ಮಾಡ್ಬಿಟ್ಟು ಅದಕ್ಕೆ 2 ತರ ಪಲ್ಯ, ಸಾಂಬಾರು, ಅನ್ನ ಎಲ್ಲಾನು ಕೂಡ ಮಾಡಿದ್ದೆ. ಹಂಗಂತ ಅನ್ಬಿಟ್ಟು ಫ್ರೆಂಡ್ಸ್ ಸಿಕ್ಕಿದ್ರು ಅಂತ ಅನ್ಬಿಟ್ಟು ಸ್ನಾಕ್ಸ್ ತಿನ್ಕೊಂಡ್ ಬಂದ್ಬಿಟ್ಟಿದ್ರು. ಅದೇನೆ ಹೊಟ್ಟೆ ತುಂಬಾಗಿದೆ ನನ್ಗೇನು ಬೇಡ ಅಂದ್ರು. ಇನ್ಫಾರ್ಮ್ ಮಾಡೋದಲ್ವಾ ಅಂತ ಅನ್ಬಿಟ್ಟು ಬೇಜಾರಾಗೋಯ್ತು. ಬೆಳಿಗ್ಗೆ ಈ ತರ ಇಡ್ಲಿ ಬ್ಯಾಟರ್‌ನ ರೆಡಿ ಮಾಡ್ಕೊಂಡಿದ್ದೆ. ಅದಕ್ಕೆ ಸಾಂಬಾರು, ಆಮೇಲೆ ಚಟ್ನಿ, ಅದ್ರ ಜೊತೆಗೆ ಮನೆಯವ್ರಿಗೆ ಅಂತ ದೋಸೆ ಹಾಕೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ತರಕಾರಿನ ರಾತ್ರಿನೇ ನಾನು ನೆನೆ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಮಕ್ಕಳಿಗೆ ಈ ತರ ಆಲೂಗೆಡ್ಡೆ ಪಲ್ಯ ಮಾಡ್ಕೊಟ್ರೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಬಿಟ್ಟು ಅದ್ರ ಜೊತೆಗೆ ಬೆಂಡೆಕಾಯ್ದು ಗೊಜ್ಜು ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಧ್ಯಾಹ್ನಕ್ಕೆ ನೋಡಿದ್ರಲ್ವಾ ಸ್ವಲ್ಪನೇ ಇತ್ತು ನುಗ್ಗೆ ಸೊಪ್ಪು ಅದಾಕಿ ಉಪ್ಸಾರು, ಅವ್ರೊಬ್ಬರಿಗೆ ಮಾತ್ರ ಉಪ್ಸಾರು ಮಾಡಿ, ನಮ್ಗೆ ಇಡ್ಲಿದು ದೋಸೆದು ಬ್ಯಾಟರ್ ಇತ್ತಲ್ವಾ ಅದನ್ನೇ ಇದ್ ಮಾಡೋಣ ಅಂತ ಅನ್ಬಿಟ್ಟು ಉಪ್ಸಾರು ಖಾರ ಇಷ್ಟೇ ಮಾಡಿದ್ದೀನಿ. ಥ್ಯಾಂಕ್